ಪ್ರಕಾಶ್, ನಿನ್ನ ಮದುವೆಯಾಗಿ ಈ ಮೇ ತಿಂಗಳು ಬಂದರೆ 43 ವರ್ಷ ಕಳೀತಾ ಇದೆ. ನಿನ್ನ ಜೊತೆಗೆ ಈ ಜೀವನ ಒಂಥರ ಕನಸಿನ ಹಾಗೆ ಇದೆ. ನಿನ್ನನ್ನು ಒಂದು ವೇಳೆ ಮದುವೆ ಆಗದೆ ಇದ್ರೆ ನಾನು ಈ ಸಾಮಾನ್ಯ ಹೆಣ್ಮಕ್ಳಂಗೆ ಆಸ್ತಿ ಚಿನ್ನ ಅಂತ ಅಂದ್ಕೊಂಡು ಇದ್ದು ಬಿಡ್ತಿದ್ನೇನೋ ಅಂತೇಳಿ ಎಷ್ಟೋ ಸಾರಿ ಅನಿಸಿದ್ದಿದೆ ನನಗೆ. ನಮ್ಗೆ ಕಷ್ಟ ಬಂದಾಗೂ ಮತ್ತು ನಾವು ಏನು ಹೆದರದೆ, ನಮ್ಗೆ ರೊಕ್ಕ ಇಲ್ಲ, ಆ ಸಮಯಕ್ಕೆ ಏನೋ ಒಂಥರ ಬರ್ತಿತ್ತು ರೊಕ್ಕ. ನಮಗೆ ಸಮಸ್ಯೆ ಬಂದಾಗ ರೊಕ್ಕ ಬರ್ತದೋ ಅಥವಾ ರೊಕ್ಕ ಬಂದಾಗ ಸಮಸ್ಯೆ ಬರ್ತದೋ ಅಂತ ನಮಗೇ ಗೊತ್ತಿಲ್ಲದ ಹಾಗೆ ಏನೇನೋ ಕಷ್ಟಗಳನ್ನು ದಾಟಿ ನಗ್ನಗ್ತಾ ನಾವು ಮುಂದೆ ಹೋಗ್ತಾ ಇದ್ವಿ. ಅದನ್ನೆಲ್ಲ ನೆನೆಸ್ಕೊಂಡು ನಂಗೆ ಭಾಳ ಖುಷಿ ಆಗ್ತಾ ಇದೆ. ಆಮೇಲೆ ನಿನ್ನ ಕಷ್ಟದಲ್ಲಿರುವವ್ರ ಬಗ್ಗೆ ನಿನ್ನ ಪ್ರೀತಿ, ಆಮೇಲೆ ಎಲ್ಲರನ್ನೂ ಸಮಾನವಾಗಿ ಮೇಲೆ ಕೀಳ ಅನ್ನೋದೇ ಎಲ್ಲರನ್ನೂ ಸಮಾನವಾಗಿ ಅಂದರೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆಗೆ ಮಿಂಗಲ್ ಆಗೋದು. ಆಮೇಲೆ ಸದಾ ಪುಸ್ತಕಗಳನ್ನು ಓದುತ್ತಾ ಅದನ್ನು ಮನನ ಮಾಡ್ತಾ ಅದು ತನಗೆ ಭಾಳ ಇಷ್ಟ ಆದಾಗ ಬೇರೆಯವ್ರ ಜೊತೆಗೂ ಹಂಚಿಕೊಂಡು ಅದನ್ನು ಗಟ್ಟಿ ಮಾಡ್ಕೋತಾ ಅದನ್ನೆಲ್ಲ ನಿನ್ನ ಮಾತು ಕೇಳ್ತಾ ಇರುವಾಗ ನನಗೂ ಭಾಳ ಎಷ್ಟೋ ವಿಚಾರಗಳು ನನ್ನಲ್ಲೂ ಇಳಿಯಿತು. ಈ ಥರ ಇರ್ಬೋದಲ್ಲ, ಈ ಥರ ಜೀವನ ಹೆಂಗೆ ಚೆನ್ನಾಗಿರ್ತದೆ ಅಂಥೇಳಿ. ಅದೇ ಥರ ನಾವು ಇಷ್ಟು ವರ್ಷನೂ ಕಳ್ಕೊಂಡು ಬಂದಿದ್ದೀವಿ. ಆಮೇಲೆ ಇದರಲ್ಲೂ ನಿನ್ನ ಪ್ರಾಮಾಣಿಕತೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಯಾವಾಗ ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡೋದು. ಗ್ರಾಮಚೇತನ ಕಟ್ಟಿದ್ದಿರ್ಬೋದು, ಆಮೇಲೆ ಲಕ್ಷಾಂತರ ಗಿಡಗಳನ್ನು ನೆಟ್ಟಿದ್ದು, ನೀರು ಹಿಡಿದಿದ್ದು, ಇದೆಲ್ಲ ಒಂಥರ ಕನಸಿನಾಗೆ ಇದೆ. ಆಮೇಲೆ ನಾನು 2019ರಲ್ಲಿ ದೇಸಿ ಅಂಗಡಿಯನ್ನು ಇಲ್ಲಿ ನಡೆಸ್ತಾ ಇರುವಾಗ ಅಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಇತ್ತು, ಇದೆ ಈಗಲೂ. ಅಲ್ಲಿ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳಿ ವಿಚಾರ ಮಾಡಿ ಜವಾರಿ ಸಂತೆಯನ್ನು ಹುಟ್ಟಾಕಿದ್ದು. ಈಗ ಅದು 7 ವರ್ಷದಿಂದ ಚೆನ್ನಾಗಿಯೇ ನಡೀತಾ ಇದೆ. ಅದು ಒಂಥರ ಕನಸೇನೋ ಇದು ಅಂತ ಅನಿಸುವಷ್ಟು ಇದಾಗಿದೆ ನನಗೆ. ಆಮೇಲೆ ಪುಸ್ತಕ ಬರೆಯುವಾಗಂತೂ ಹಾಗೆ, ಇದು ನಿನ್ನ ಪುಸ್ತಕ ಅಲ್ಲ, ನನ್ನದೇ ಪುಸ್ತಕವೇನೋ ಅನ್ನೋ ಹಾಗೆ ನನಗನ್ನಿಸ್ತಾ ಇದೆ. ಬರೆಯುವಾಗೆಲ್ಲ ಇದನ್ನು ಯಾರು ಓದ್ತಾರೆ, ನಾನು ಬರಿಬೇಕಾ ಇದು, ಮತ್ತು ಹಾಗೆ ಹಿಂದೆ ಬಿದ್ದುಬಿಟ್ರೆ ಅಂತ ನಿನಗೆ ಎಷ್ಟೋ ಸಾರಿ ಕೇಳಿದ್ದೀನಿ ನೀನು. ಆಮೇಲೆ ಈಗ ಅದು 3ನೇ ಮುದ್ರಣಕ್ಕೆ ಹೋಗ್ತಾ ಇರೋದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅದಕ್ಕೆ. ಇದೆಲ್ಲ ಕನಸೇನೋ ಅಂತ ಅನಿಸ್ತಾ ಇದೆ. ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಒಳ್ಳೊಳ್ಳೆ ಕೆಲಸ ನಿನ್ನಿಂದಾಗಲಿ ಅಂತ ಹೇಳ್ತಾ ನಮಸ್ಕಾರ. ಪ್ರಕಾಶ್ ಭಟ್ ಅವರು ನನಗೆ ನಿಜಕ್ಕೂ ಕೂಡ ನನ್ನ ಜೀವನದಲ್ಲಿ ಸಿಕ್ಕಂತಹ ಒಂದು ಮಹತ್ವದ ತಿರುವು. ಸೊ ಪ್ರಕಾಶ್ ಭಟ್ರು ಇಲ್ಲದೆ ಹೋಗಿದ್ರೂ ಕೂಡ ಬದುಕು ಸಾಗಿಸೋದೇನು ಕಷ್ಟ ಇರಲಿಲ್ಲ. ಆದರೆ ಕೆಲವರು ಇರಬೇಕಂತೆ ಜೀವನದಲ್ಲಿ, ಏನಂತಂದರೆ ಬಾಳನ್ನು ಅರ್ಥಪೂರ್ಣ ಮಾಡಿಕೊಳ್ಲಿಕ್ಕೆ ಮತ್ತು ಅರ್ಥಪೂರ್ಣವಾಗಿ ನಮ್ಮ ಬದುಕನ್ನು ಹೆಜ್ಜೆ ಹಾಕಿ ಮುಗಿಸ್ಕೊಳ್ಲಿಕ್ಕೆ. ಸೊ ಆ ರೀತಿಯಲ್ಲಿ ಬದುಕಿಗೆ ಒಬ್ಬ ಒಳ್ಳೆ ಜೊತೆಗಾರ ಪ್ರಕಾಶ್ ಭಟ್. ಸೊ ಪ್ರಕಾಶ್ ಭಟ್ ಅವರನ್ನು ಒಂದು 2-3 ವರ್ಷಗಳ ಹಿಂದೆ ನಾನು ಭೇಟಿಯಾದಾಗ ನಿಜಕ್ಕೂ ಕೂಡ ಅವರ ಸಜ್ಜನಿಕೆ ನನ್ನನ್ನು ಮೋಡಿ ಮಾಡಿತ್ತು. ಆದರೆ ಅವರು ನನಗೆ ಅನೇಕ ವರ್ಷಗಳಿಂದಲೂ ಕೂಡ ಕೇಳಿಬಲ್ಲೆ. ಆದರೆ ಅವರ ಪುಸ್ತಕವನ್ನು ಮಾಡಬೇಕು ಅಂತ ನಾನು ಕೈಗೆತ್ತಿಕೊಂಡಲ್ಲ, ಆವಾಗ ನನಗೆ ಗೊತ್ತಾಯಿತು ಅವರೊಂದು ಅದಮ್ಯ ಮೂರ್ತಿ ಅಂತೇಳಿ. ನನ್ನ ಪ್ರೀತಿಯ ಕವಿ ಅಮೃತ ಸೋಮೇಶ್ವರ ಅವರು ತುಳುನಲ್ಲಿ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅದು ಗೊಮ್ಮಟೇಶನ ಬಗ್ಗೆ. ಅದರಲ್ಲಿ ಹೇಳ್ತಾರೆ ಅವರು, ಏತೆತ್ತರ ತೂಯಿರ ಅಂಥೇಳಿ. ಅಂದರೆ ಏನಪ್ಪ, ಎಷ್ಟು ಎತ್ತರ ಇದೆಯಾ ಅಂಥೇಳಿ ಅದರ ಅರ್ಥ. ಸೊ ನನಗೆ ಪ್ರಕಾಶ್ ಭಟ್ರನ್ನು ಕಂಡಾಗಲ, ಅವ್ರ ಜೊತೆ ಮಾತಾಡಿದಾಗ, ಅವ್ರ ಜೊತೆ ಹಗಲನ್ನು ರಾತ್ರಿಯನ್ನು ಕಳೆದಾಗ ನನಗೆ ಇದೇ ಮಾತು ಮತ್ತೆ ಮತ್ತೆ ನನ್ನ ತಲೆಗೆ ಬರ್ತದೆ, ಏತೆತ್ತರ ತೂಯಿರ ಅಂಥೇಳಿ. ಸೊ ಸೂರಮೆಕ್ಕುಂಡಿಯವರು ಹೇಳ್ತಾರೆ, ದೂರದಲ್ಲಿ ಇದ್ದವರನ್ನು ಹತ್ತಿರಕ್ಕೆ ತರಬೇಕು, 2 ದಂಡೆಗೂ ಉಂಟಲ್ಲ 2 ತೋಳು ಅಂಥೇಳಿ. ಪ್ರಕಾಶ್ ಭಟ್ ಅವರ ಒಂದು ಸಹವಾಸದಲ್ಲಿ ನಾನು ಅವರಿಂದ ಕಲ್ತಿದ್ದಿದ್ದು
ಏನಂತಂದರೆ ಯಾವುದೇ ರಾಗದ್ವೇಷ ಇರಲಿ, ಸೊ ಯಾವುದೇ ರೀತಿಯ ಸಂಘರ್ಷ ಇರಲಿ, ಅಥವಾ ಯಾವುದೇ ರೀತಿಯಲ್ಲಿ ನಮ್ಮ ಮನಸ್ಸುಗಳು ಮಗ್ಗಾಗಿರಲಿ, ಸೊ ಆ ಒಂದು ಎಲ್ಲವನ್ನು ಕೂಡ ಸಾವರಿಸಿಕೊಂಡು ನಾವು ಒಂದು ಸಂಬಂಧವನ್ನು ಕಂಟಿನ್ಯೂ ಮಾಡಲಿಕ್ಕಾಗ್ತದೆ. ಮತ್ತು ಪ್ರತಿಯೊಬ್ಬರನ್ನೂ ಕೂಡ ಅವರವರ ಕಾರಣಗಳಿಗೆ ಪ್ರೀತಿಸಲಿಕ್ಕೆ ಆಗುತ್ತೆ ಅನ್ನೋದನ್ನು ನಾನು ಕಂಡುಕೊಂಡೆ. ಪ್ರಕಾಶ್ ಭಟ್ ನನಗೆ ಅವರ ಪುಸ್ತಕದ ಮೂಲಕ ದಕ್ಕಿದ್ದು ಒಂದು ರೀತಿಯಲ್ಲಾದರೆ, ಆನಂತರದ ಒಡನಾಟದಲ್ಲಿ ದಕ್ಕಿರೋದು ತುಂಬ ಭಿನ್ನ ಬಗೆಯಲ್ಲಿ. ಪ್ರಕಾಶ್ ಭಟ್ ಹಾಗೂ ಸುನಂದ, ಸೊ ಇಬ್ಬರೂ ಕೂಡ ನನ್ನ ಬದುಕಿಗೆ ಬಂದಿರುವ ರೀತಿ ಮತ್ತು ನನ್ನ ಬದುಕಿಗೆ ಹಚ್ಚಿದ ಬೆಳಕು, ಅದನ್ನು ನಾನು ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಕಾಶ್ ಭಟ್ ಅವರು ನಮ್ಮ ಜೊತೆ ಸದಾ ಇರ್ತಾರೆ. ಮತ್ತು ಅವರ ಒಂದು ನಗು, ಮತ್ತು ಅವರ ಹಾಡುಗಳು, ಅವರ ಚಿಂತನೆ, ಮತ್ತು ಪ್ರತಿಯೊಬ್ಬರನ್ನೂ ಕೂಡ ತನ್ನ ಸಹಪಾಠಿಯೇನೋ ಅನ್ನೋ ರೀತಿ ಹೆಗಲ ಮೇಲೆ ಕೈ ಹಾಕಿ ನಡೆಯುವ ಆ ಗುಣ ಇದೆಯಲ್ಲ, ಅದು ಎಲ್ಲರನ್ನ ಕೂಡ ಬೆಳೆಸಲಿ. ಸೊ ಅವರಿಂದಾಗಿ ನಾನು ಹೇಗೆ ಒಬ್ಬ ಸಜ್ಜನನಾಗಿದ್ದೇನೆ, ಆ ರೀತಿ ಪ್ರತಿಯೊಬ್ಬರೂ ಕೂಡ ಸಜ್ಜನರಾಗಲಿ ಅಂತ ಆಶಿಸ್ತೇನೆ. ಪ್ರಕಾಶ್ ಭಟ್ರೆ, ಹ್ಯಾಪಿ ಬರ್ತ್ಡೇ ಟು ಯು. ನಮಸ್ಕಾರ. ಈ ಬಯಲು ಒಂದು ವಿಶಿಷ್ಟ ರೀತಿಯ ATM. ಇದು ರೊಕ್ಕದ ATM ಅಲ್ಲ, ಇದು ಪ್ರೀತಿಯ ATM. ಸದಾಕಾಲ ತೆರೆದೇ ಇರುವ ಆದರೆ ಪಾಸ್ವರ್ಡ್ ಇಲ್ಲದಿರುವ ಒಂದು ATM ಇದು. ನಮಗೆ ಈ ATM ಸಿಕ್ಕಿ ಅಥವಾ ದಕ್ಕಿ 2 ದಶಕಗಳೇ ಸಂದುವು. ಇಷ್ಟು ವರ್ಷಗಳಲ್ಲಿ ನಾವು ಈ ATMನಿಂದ ಸಾಕಷ್ಟು ಪ್ರೀತಿಯ ನಿಧಿಯನ್ನು ಭರಪೂರ ಇಳಿಸಿಕೊಂಡಿದ್ದೇವೆ. ಈ ಪರಿಪಾಠ ಇನ್ನು ಮುಂದೆ ಕೂಡ ಮುಂದುವರಿಯಲಿದೆ. ಪ್ರಕಾಶಣ್ಣ, ಸುನಂದಕ್ಕ ಮಾಲೀಕತ್ವದ ಈ ATMನ ಫಲಾನುಭವಿಗಳು ನಾವು ಮಾತ್ರ ಅಲ್ಲ, ನಾಡಿನೆಲ್ಲೆಡೆ ಇವತ್ತು ಇದ್ದಾರೆ. ಈ ನಡುವೆ ಇವತ್ತು ನಮ್ಮ ಪ್ರೀತಿಯ ಪ್ರಕಾಶಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುವ ಅವಕಾಶ ಬಂದೊದಗಿದೆ. ನಮ್ಮೆಲ್ಲರ ಪ್ರೀತಿಯ ಶುಭಾಶಯಗಳು ಪ್ರಕಾಶಣ್ಣ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಹಿಮಾಂಶು. ನಮಸ್ಕಾರ. ಗ್ರಾಮೀಣಾಭಿವೃದ್ಧಿಗಾಗಿ ಹಲವಾರು ದಶಕಗಳ ಕಾಲ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ದೊಡ್ಡ ಹೆಸರು ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಪ್ರಕಾಶ್ ಭಟ್ ಸರ್ ಅವರು. ಅವರ ಜೊತೆ ಸುಮಾರು ನನಗೆ 4-5 ವರ್ಷಗಳ ಒಂದು ಆತ್ಮೀಯವಾದಂಥ ಒಂದು ಪರಿಚಯ ಸರಿದಿದೆ. ಅವರ ಜೀವಂತಿಕೆ, ಕೆಲಸದ ಮೇಲೆ ಅವರ ಬದ್ಧತೆ, ಅವರು ಮಾಡುವ ಮಾರ್ಗದರ್ಶನ, ಅವರ ನೆನಪಿನ ಶಕ್ತಿ ರಿಯಲಿ ನನಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡಿದೆ. ಎಷ್ಟು ಅದ್ಭುತವಾದ ಒಂದು ಜೀವನೋತ್ಸಾಹ ಅವರಲ್ಲಿದೆ. ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಅವರು ಕೊಡುವಂಥ ಮಹತ್ವ, ಇನ್ಕ್ಲೂಡ್ ಅವ್ರ ಡ್ರೆಸ್ ಸೆನ್ಸು, ಅವರ ಪದ್ಯಗಳು, ಅವರು ಆಡುವಂಥ ಹಾಡುಗಳು, ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಸಾಧ್ಯತೆಗಳಿದೆ, ಎಷ್ಟೆಲ್ಲ ರೀತಿ ಬದುಕನ್ನು ಆಸ್ವಾದಿಸ್ಬೋದು, ಸಂಭ್ರಮಿಸ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಡಾಕ್ಟರ್ ಪ್ರಕಾಶ್ ಭಟ್ ಸರ್ ಅವರು. ಅವರ ಪರಿಚಯ ಆಗಿದ್ದು ನಾವು ನಿಜವಾಗ್ಲೂ ನನ್ನ ಬದುಕಿನ ಒಂದು ಭಾಳ ದೊಡ್ಡ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಅವರಿಗೆ ಭಗವಂತ ಮತ್ತಷ್ಟು ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ. ಅವರ ಹುಟ್ಟುಹಬ್ಬಕ್ಕೆ ನಾನು ಒಂದು ವಿಶಸ್ನ ತಿಳಿಸ್ತಾ, ಇತ್ತೀಚೆಗೆ ಅವರು ಬರೆದಂಥ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಪುಸ್ತಕಕ್ಕೆ ನಮ್ಮ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರೋದು ಭಾಳ ಖುಷಿಯಾದ ಸಂಗತಿ. ಸರ್, ತಮ್ಮ ಹುಟ್ಟುಹಬ್ಬದ ಈ ದಿನದಂದು ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ನೀವು ಮತ್ತಷ್ಟು ನಿಮ್ಮ ಕಡೆಯಿಂದ ಜನರಿಗೆ ಉಪಯುಕ್ತವಾಗುವಂಥ ಕೆಲಸಗಳಾಗಲಿ, ಇನ್ನೂ ಕೂಡ ಒಳ್ಳೊಳ್ಳೆ ಪುಸ್ತಕಗಳು, ನಿಮ್ಮ ಅನುಭವ ಆಧಾರಿತ ಲೇಖನಗಳು ಹೊರಬರಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ನಾನು ಘನ ತಾನು ಘನ ಎಂಬ ಹಿರಿಯರುಂಟೆ ಜಗದೊಳಗೆ, ಹಿರಿದು ಕಿರಿದಂದಲ್ಲಿ ಏನಾಗಿತ್ತು, ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ನಿಜವಾದ ಶರಣ ಮಹೇಶ್ವರ. ಅಲ್ಲಮ್ಮನ ವಚನ ಈ ನಮ್ಮ ಪ್ರಕಾಶ್ ಭಟ್ರಿಗೆ ಅತ್ಯಂತ ಸೂಕ್ತ. ಯಾಕಂದ್ರೆ ಅವರು ತಾನು ಹಿರಿಯ ಬೆರೆದವರು ಕಿರಿಯರು ಅನ್ನೋ ಭಾವನೆಯಲ್ಲ, ಎಲ್ಲರ ಜೊತೆನೂ ಬೆರೀತಾರೆ, ಎಲ್ಲರ ಜೊತೆ ತಮ್ಮ ವಿಚಾರ ಹಂಚ್ಕೊತಾರೆ, ಕಲಿಯೋ ಕ್ಯೂರಿಯಾಸಿಟಿ ಇಟ್ಕೊಂಡಿರ್ತಾರೆ. ಅದು ಹಳ್ಳಿ ರೈತನಿಂದ ಹಿಡಿದು ಯೂನಿವರ್ಸಿಟಿ ಪ್ರೊಫೆಸರು ಇರ್ಬೋದು,
ರಾಷ್ಟ್ರ ಮಟ್ಟದ ವಿದ್ವಾಂಸರಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರಿರ್ಬೋದು. ಆಮೇಲೆ ಅವ್ರ ಜೊತೆ ಈ ಒಡನಾಟ ಅಥವಾ ಸಂವಹನ ಹೆಂಗದ ಅಂದ್ರೆ, ನಮ್ಮ ಅಣ್ಣನ ಜೊತೆನೋ ನಮ್ಮ ದೊಡ್ಡಪ್ಪನ ಜೊತೆನೋ ಅಥವಾ ನಮ್ಮೊಳಗಿನ ಒಬ್ಬನ ಸ್ನೇಹಿತನ ಜೊತೆನೋ ಮಾತಾಡ್ದಂಗಿರುತ್ತೆ. ತಮ್ಮ ವಿಚಾರನೆಲ್ಲೂ ಹೇರಲಾರ್ದ ತಮ್ಗೆ ಗೊತ್ತಿರೋದನ್ನು ಅದಕ್ಕೆ ಎಷ್ಟು ಸರಳಾಗಿ ಹೇಳ್ತಾರೆ ಅಂದ್ರೆ, ಯಾವುದೂ ಅದಕ್ಕೆ ಅದೊಂಥರ ಒಂದು ಹೆಂಗೆ ಹರಿ ನೀರು ಥರ. ಭಾಳ ಕಡಿಮೆ ಕ್ಷಣ ಅವ್ರ ಜೊತೆ ಸಿಕ್ಕರೂ ಕೂಡ ಆ ಕ್ಷಣ ಕೂಡ ಅತ್ಯಂತ ಅಮೂಲ್ಯ. ಸಣ್ಣ ಸಣ್ಣ ವಿಚಾರ, ಸಣ್ಣ ಸಣ್ಣ ಮಾತು, ಅದು ಕೂಡ ನಮಗೆ ಅವ್ರದ್ದು ಅನುಭವ ಮತ್ತು ಅವರ ವಿದ್ವತ್ತು, ಅವರ ಜನಪರ ಕಾಳಜಿ, ಅದರಲ್ಲೂ ಹಳ್ಳಿ ಜನರ ಬದುಕನ್ನು ಹಸನು ಮಾಡೋ ಅವರ ಕೈಂಕರ್ಯ, ಅದ್ರ ಬಗ್ಗೆ ತೋರಿಸ್ಕೊಡ್ತದೆ. ಅವ್ರ ಬುಕ್ ಅದ, ಹಳ್ಳಿಗಳನ್ನು ಕಟ್ಟೋ ಕಷ್ಟ ಸುಖ ಅಂತ. ಅವ್ರನ್ನ ಒಡನಾಟ ಸಿಕ್ಕಿದ್ದು, ಅವ್ರ ಸಾಂಗತ್ಯಕ್ಕೆ ಬಂದದ್ದು ನಂದು ಪುಣ್ಯ ಅನ್ಬೋದು. ಅವ್ರ ಬಹುಮುಖ ಪ್ರತಿಭೆ ನಮ್ಮನ್ನು ಆಶ್ಚರ್ಯ ಮಾಡ್ತದೆ ಮತ್ತು ನಮ್ಮನ್ನು ಒಂದು ದಿಗ್ದರ್ಶಕವಾಗಿ ನಮಗೆ ದಾರಿದೀಪವಾಗ್ಯದ. ಸೊ ಶ್ರೀ ಪ್ರಕಾಶ್ ಭಟ್ರಿಗೆ, ಡಾಕ್ಟರ್ ಪ್ರಕಾಶ್ ಭಟ್ರಿಗೆ ಈ ಹುಟ್ಟುಹಬ್ಬದ ಈ ಸಂದರ್ಭದೊಳಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಅದೇ ರೀತಿ ಅವರಿಗೆ ಮಾನ ಸನ್ಮಾನ ಪುರಸ್ಕಾರಗಳು ಸಿಕ್ಕಿದ್ರು ಕೂಡ ಅವರು ಅದಕ್ಕೆ ಅಪೇಕ್ಷೆ ಪಡಲ್ಲ ಅಂತಲೂ ಗೊತ್ತು. ಯಾಕಂದ್ರೆ ಅವ್ರದ್ದು ಯಕ್ಷಗಾನ ಒಂದು ಇದು ಅದ, ಮಾಯೆಯ ಕೋಲಾಲ ಅಂತಂದು. ಆ ಪ್ರಸಂಗ ನೋಡ್ರಿ, ಅವ್ರಿಗೆ ನನ್ನ ಜ್ಞಾನ ಏನಿದ್ರು, ಅಲ್ಲಮ್ಮ ಹೇಳ್ತಾನಲ್ಲ, ನನ್ನ ಜ್ಞಾನ ಏನಿದ್ರು ಪೂರ್ಣ ಕಾಮನ ಜ್ಞಾನ ಅಂತಂದು. ಹಂಗೆ ಅದನ್ನು ದಾಟಿದ, ಅದನ್ನು ಮೀರಿದ ವ್ಯಕ್ತಿತ್ವ ನಮಗೆಲ್ಲ ಆದರ್ಶ ಪ್ರಾಯರು. ಅವ್ರಿಗೆ ಹುಟ್ಟುಹಬ್ಬದ ಸಂದರ್ಭದೊಳಗೆ ಅವ್ರಿಗೆ ನಾನು ಶುಭಾಶಯ ಹೇಳಕ್ಕೆ ಇಚ್ಛಿಸ್ತೇನೆ. ಅದ್ರ ಜೊತೆ ಸುನಂದಕ್ಕ ಅವರಿಗೂ ಈ ಸಂದರ್ಭದೊಳಗೆ ಶುಭಾಶಯ ಹೇಳದೇ ಇದ್ರೆ ಅದು ಅಪೂರ್ಣ ಆಗುತ್ತೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಆಮೇಲೆ ಹಿಮಾಂಶುಗೆ ಧನ್ಯವಾದ, ನನ್ನನ್ನು ಈ ಒಂದು ವಿಡಿಯೋದಲ್ಲಿ ಸೇರಿಸಲಿಕ್ಕೆ, ಅವರು ಹೇಳಿದ್ದಕ್ಕೆ, ಇಡೀ ಕುಟುಂಬಕ್ಕೆ ಶುಭಾಶಯಗಳು. ಪ್ರಕಾಶ್ಗೆ ನಾಳೆ 21ನೇ ತಾರೀಕು 68 ವರ್ಷ ಪೂರ್ತಿ ಆಗ್ತವೆ. ನನಗೆ ಪ್ರಕಾಶ್ ಅವ್ರ ಪರಿಚಯ ಆಗಿ ಎಷ್ಟೋ ದಿವಸಗಳಾದವು. ಪ್ರಕಾಶ 4 ದಶಕಗಳ ಹಿಂದಿನಷ್ಟು ಆವಾಗ ವೆಟರ್ನರಿ ಸರ್ಜನ್ ಆದವರು. ವೈದ್ಯಕೀಯದಲ್ಲಿ ಇವತ್ತೂ ಗ್ರ್ಯಾಜುಯೇಟ್ ಆದರೆ ಸರ್ಕಾರದವರು ಕರೆದು ನೌಕರಿ ಕೊಡುವಂಥ ಪರಿಸ್ಥಿತಿ ಈಗಲೂ ಇದೆ. ಯಾಕಂದರೆ ಸಾಕಷ್ಟು ವೆಟರ್ನರಿ ಸರ್ಜನ್ಸ್ ಇಲ್ಲ. ಇನ್ನು 40 ವರ್ಷದ ಹಿಂದೆ ಆಗಿರಬೇಕು. ಬೇಕಾದರೆ ಪ್ರಕಾಶ್ ಅವಾಗ ನೇರವಾಗಿ ಸರ್ಕಾರದಲ್ಲಿ ವೆಟರ್ನರಿ ಸರ್ಜನ್ ಅಂತ ಸೇವೆಗೆ ಸೇರ್ಬೋದಾಗಿತ್ತು. ಅದನ್ನೇನೂ ಮಾಡದೆ ಭಾರತೀಯ ಅಗ್ರೋ ಇಂಡಸ್ಟ್ರೀಸ್ BAIF ಹೋಗಿ ಪೂನಾದಲ್ಲಿ ಮಣಿಬಾಯಿ ದೇಸಾಯಿ ಇನ್ನೂ ಇದ್ದರು. ಅವಾಗ ಗಾಂಧಿಯವರ ಪರಮ ಶಿಷ್ಯರು. ಗಾಂಧಿಯವರು ಮಣಿಬಾಯಿ ದೇಸಾಯಿಗೆ ಹೇಳಿದರು, ನೋಡಪ್ಪ, ನೀನು ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು, ಅದರಲ್ಲಿ ನಿನ್ನ ಜೀವನ ಹೋಗಬೇಕು ಅಂತ. ಮಣಿಬಾಯಿ ದೇಸಾಯಿ ಕೊನೆವರೆಗೆ ಅದನ್ನೇ ಮಾಡಿದರು. ಹುಳ್ಳಿ ಕಾಂಚನ್ ಅಂತ ಒಂದು ಊರಿನಲ್ಲಿ BAIF ಸ್ಥಾಪಿಸಿದರು. ಈ ನಮ್ಮ ಪ್ರಕಾಶ್ ಭಾರತೀಯ ಅಗ್ರೋ ಇಂಡಸ್ಟ್ರೀಸ್ ಫೌಂಡೇಶನ್ನಲ್ಲಿ ದಶಕಗಳಷ್ಟು ದಿವಸ ಕೆಲಸ ಮಾಡಿ, ಆಮೇಲೆ ತಾವೇ ಧಾರವಾಡ ಜಿಲ್ಲೆಯಲ್ಲಿ ಗ್ರಾಮಗಳಲ್ಲಿ ಸುರಶೆಟ್ಟಿ ಕೊಪ್ಪ ಅಲ್ಲಿ ಇಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡ್ರು. ಅವರು ಪ್ರಕಾಶ್ನ ಹೆಂಡತಿ ಸುನಂದ
ಅವರು ಗ್ರಾಮೀಣ ಅಭಿವೃದ್ಧಿಯನ್ನು ಅಷ್ಟಿಷ್ಟು ಪ್ರೀತಿಸಿದವರಲ್ಲ. ತಮ್ಮ ಜೀವನವನ್ನೇ ಅದಕ್ಕೆ ಸಂತೋಷದಿಂದ ಮುಡುಪಿಟ್ಟವರು. ಸುದೇವಕ್ಕೆ ಪ್ರಕಾಶನ ಪತ್ನಿ, ಅವ್ರ ಪತ್ನಿ ಸುನಂದ, ಅವರು ಕೂಡ ಪ್ರಕಾಶನ ಜೊತೆ ಗ್ರಾಮೀಣ ಅಭಿವೃದ್ಧಿಗೆ ಕೈ ಜೋಡಿಸಿದವರು. ಈಗ 68 ವರ್ಷ ಆಗಿ ಇನ್ನೊಂದು 2 ವರ್ಷಕ್ಕೆ 70 ವರ್ಷ ಆಗ್ತಾ ಅವರಿಗೆ. ಆದರೆ ಇನ್ನೂ ಎಷ್ಟು ಉತ್ಸಾಹ ಅವರಿಗೆ ಗ್ರಾಮೀಣ ಅಭಿವೃದ್ಧಿ ಅಂದರೆ. ಅವರು ಮಾಡಿದ ಕೆಲಸವನ್ನು ಸುರಶೆಟ್ಟಿಕೊಪ್ಪ ಇಲ್ಲಿದ್ರ ಗ್ರಾಮಗಳಲ್ಲಿ ಆ ಹಳ್ಳಿಯ ಜನರು ಎಷ್ಟು ಮೆಚ್ಚಿಕೊಂಡಿದ್ದಾರೆ ಅಂದರೆ, ಈಗ ಆ ಗ್ರಾಮಗಳಲ್ಲಿ ಪ್ರಕಾಶ ಕೆಲಸ ಮಾಡ್ತಾ ಇಲ್ಲ ಈಗ. ಆದರೂ ಆ ಗ್ರಾಮದವ್ರಿಗೆ ಪ್ರಕಾಶ ಸುನಂದ ಅಂದರೆ ಅತ್ಯಂತ ಆದರ, ಅತ್ಯಂತ ಗೌರವ. ಪ್ರಕಾಶ ಫ್ರಾನ್ಸ್ಗೂ ಹೋಗಿ ಬಂದಾರೆ, ಫ್ರಾನ್ಸ್ನಲ್ಲಿ ಇದು ಕಲ್ತು ಬಂದಾರೆ. ಇಷ್ಟೆಲ್ಲ ಕಲ್ತು ಬಂದರೂ ಅವರು ಕೈಗೆತ್ತಿಕೊಂಡಿದ್ದು, ಜೀವನವನ್ನು ಮುಡುಪಿಟ್ಟದ್ದು ಮಾತ್ರ ಗ್ರಾಮೀಣ ಅಭಿವೃದ್ಧಿಗೆ. ಅವರು ಧಾರವಾಡದವರು ಅಲ್ಲ, ಈ ಕಡೆಯವರು ಅಲ್ಲ, ಕುಮಟಾದ ಕಡೆಯವರು, ಸಮುದ್ರ ದಂಡೆಯವರು. ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಯ ಗ್ರಾಮೀಣ ಜನರ ಜೀವನದಲ್ಲಿ ಬೆರೆತು ತಾವು ಈ ಗ್ರಾಮೀಣ ಜನರಂತೆಯೇ ಆಗಿ ಇವರು ನಮ್ಮವರೇ ಅಂತ ಆ ಜನರು ಅನ್ನಿಸ್ಕೊಳ್ಳುವಷ್ಟು ಆ ಜನರನ್ನು ಪ್ರೀತಿಸಿ ಪ್ರಕಾಶ ಮಾಡಿದ್ದು ಬಹಳ ಸ್ತುತ್ಯ ಕೆಲಸ. ನಮ್ಮ ದೇಶದಲ್ಲಿ ಪ್ರಕಾಶ್ ನನಗೆ ಇನ್ನು 100 ಸಾವಿರಾರು ಯುವಕರು ಇಂಥ ಗ್ರಾಮೀಣಾಭಿವೃದ್ಧಿ ಕೆಲಸ ಮಾಡ್ತಾ ಬಂದಿದ್ದರೆ ನಮ್ಮ ಗ್ರಾಮಗಳ ಜೀವನ ಇನ್ನೂ ಭಾಳ ಸುಧಾರಿಸ್ತಿತ್ತು. ಇರಲಿ, ಈಗಲೂ ಕೂಡ ಪ್ರಕಾಶ ಗ್ರಾಮೀಣ ಅಭಿವೃದ್ಧಿಯಲ್ಲೇ ಇದ್ದಾರೆ, ಅದರಲ್ಲೇ ಇರ್ತಾರೆ. ಇದನ್ನು ನೋಡಿ ಸರ್ಕಾರದಲ್ಲಿ ಕಾರ್ಯದರ್ಶಿ ಆಗಿದ್ದಂಥ ನನಗೆ ಒಂದು ರೀತಿಯಿಂದ ವಿಸ್ಮಯ, ಒಂದು ರೀತಿಯಿಂದ ಭಾಳ ಅದ್ಭುತ ಅನಿಸ್ತದೆ, ಭಾಳ ಗೌರವ ಬರ್ತದೆ ಅವ್ರ ಬಗ್ಗೆ. ನನಗಿಂತಲೂ 12-13 ವರ್ಷ ಚಿಕ್ಕವರು, ಆದರೂ ಭಾಳ ಗೌರವ ಬರ್ತದೆ. ಮೊನ್ನೆ ಅವ್ರ ಪುಸ್ತಕಕ್ಕೆ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಮಟ್ಟ ಸುಖ, ಆ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಬಹುಮಾನವೂ ಬಂತು. ಬಹುಮಾನ ಬಂದಿದ್ದು ದೊಡ್ಡ ವಿಷಯ ಅಲ್ಲ, ಆದರೆ ಆ ಗ್ರಂಥದಲ್ಲಿ ಇರುವಂಥ ವಿಷಯಗಳು ಅವರು ತಮ್ಮ ಜೀವನದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಮಾಡಿದಂಥ, ಅದರಿಂದ ಬಂದಂಥ ಅನುಭವಗಳನ್ನು ಬರೆದಿಟ್ಟಂಥ ಅದು ಆ ಪುಸ್ತಕ ಒಂದು ಮ್ಯಾನ್ಯುವಲ್ ಇದ್ದಂಗೆ ರೂರಲ್ ಡೆವಲಪ್ಮೆಂಟಿಗೆ. ಪ್ರಕಾಶ್ ಇನ್ನೂ 10 ಹಲವಾರು ವರ್ಷ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇರ್ತಾರೆ. ಅವರು ಸಂತೋಷದಿಂದ ಈ ಕೆಲಸ ಮಾಡ್ತಾ ಇರಲಿ ಅಂತ ನನ್ನ ಅಭಿಲಾಷೆ. ನಮಸ್ಕಾರ ನಿಮಗೆಲ್ಲರಿಗೂ. ಹ್ಯಾಪಿ ಬರ್ತ್ಡೇ ಅಪ್ಪ. ತುಂಬ ವಿಷಯ ಇದೆ ಹಂಚ್ಕೊಳ್ಳೋದು ನಿಮ್ಮ ಬಗ್ಗೆ, ಬಟ್ ಚಿಕ್ಕದಾಗಿ ಹೇಳ್ತೀನಿ. ಗ್ರಾಮೀಣಾಭಿವೃದ್ಧಿ ಮತ್ತು ಯಕ್ಷಗಾನ ಈ ಜರ್ನಿಯಲ್ಲಿ ನಾನೊಂದು ಚಿಕ್ಕ ಭಾಗ ಅನ್ನೋದೇ ನನಗೆ ತುಂಬ ಸಂತೋಷ. ಅದರಲ್ಲೂ ಐ ಹ್ಯಾವ್ ಲಾಟ್ ಆಫ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ಯು, ಎಸ್ಪೆಷಲಿ ಆನೆಗುಂದಿ ಮತ್ತು ಶಿರಾಲಿ, ಆ್ಯಂಡ್ ಯು ನೋ ವೈ ಇಸ್ ದ್ಯಾಟ್. SSLC ಆದಮೇಲೆ ನನಗೆ 1 year ಆಫ್ ತೊಗೊಂಡಿದ್ದೆ ಆ್ಯಂಡ್ ಸಬ್ಯಾಟಿಕಲ್. ಸೊ ಮೀ ಆ್ಯಂಡ್ ಮೈ ಫ್ರೆಂಡ್ ಮಿಂಚು ಮಾಡಿತ್ತು ಅದು. ಸೊ ಹಿಂಗೆ ಆಫ್ ತೊಗೋಬೇಕು, ಹಿಂಗೆ ಸಬ್ಯಾಟಿಕಲ್ ತೊಗೋಬೇಕು ಅಂತ ಒಂದು ಪುಸ್ತಕ ಓದಿದ್ವಿ. ಅದರ ಹೆಸರು ಫ್ರೀ ಫ್ರಮ್ ಸ್ಕೂಲ್ ಅಂತ, ರಾಹುಲ್ ಅಲ್ವಾರಿಸ್ ಅವರು ಮಾಡಿದ್ರು ಒಂದು. ಸೊ ಅಲ್ಲಿ ಇದು ಯಾವುದು ಅಂದರೆ ಇದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗಿಗೆ. ಸೊ ಆಲ್ ಓವರ್ ಇಂಡಿಯಾ ತಿರುಗಿ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿರ್ತಾರಲ್ಲ, ಅವ್ರ ಹತ್ರ ಒಂದು 15 ದಿವಸ ಇದ್ದು ಕೆಲಸ ಕಲಿತು
ಆಮೇಲೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋ ಡಿಸಿಷನ್ ತಗೊಳ್ಳೋಣ ಅಂತ ಇದು ನಾವು ಅನ್ಕೊಂಡಿದ್ದು. ಇದನ್ನ ಅಪ್ಪನಿಗೆ ಹೇಳಿದಾಗ ತುಂಬಾ ಖುಷಿಯಿಂದ ಎಸ್ ನೀನು ಮಾಡು, ನೀನು ತುಂಬಾ ಹೆಲ್ಪ್ ಆಗತ್ತೆ ಅಂತ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆ್ಯಂಡ್ ಅದೊಂದು ಡಿಸಿಷನ್ನು ಇವತ್ತು ನಾನು ಏನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದೀನಿ, ಆ ಧೈರ್ಯ ನಂಗೆ ಬಂದಿದ್ದೆ ಆ ಒಂದು ಡಿಸಿಷನಿಂದ, ಆ ಒಂದು ಜರ್ನಿಯಿಂದ. ಸೊ ಇದಕ್ಕೆ ನಾನು ಅಪ್ಪನಿಗೆ ಅಮ್ಮನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು. ಆ್ಯಂಡ್ ಆಸ್ ಅ ಮ್ಯೂಸಿಷಿಯನ್ ಐ ರಿಲೇಟ್ ಅ ಸಾಂಗ್ ಆರ್ ಅ ಮ್ಯೂಸಿಕ್ ಟು ಅ ಸರ್ಟನ್ ಪ್ಲೇಸ್ ಆರ್ ಅ ಪರ್ಸನ್. ಸೊ ಅಪ್ಪ ಅಂತ ನನಗೆ ತಲೆಗೆ ಬಂದಾಗ ನನಗೊಂದು ಪದ್ಯ ನೆನಪಾಗತ್ತೆ. ಅದೇನು ಅಂದ್ರೆ, ಅವನ ಕಣ್ ಇವನ ಬಾಳ್ ಕುಡಿದಾಟಗಳು ತಪ್ಪು, ಇವನ ಕಣ್ ಅವನಿರವ ನೋಟಗಳು ಬೆಪ್ಪು, ಅವನವನಿಗವನವನ ಹುಚ್ಚಾಟದಲ್ಲಿ ಮೆಚ್ಚು, ಶಿವನಿಗೆಲ್ಲವೂ ಮೆಚ್ಚು ಮರುಳ ಮುನಿಯ ಅಂತ. ಮರುಳ ಮುನಿಯನ ಕಗ್ಗದಿಂದ ಅಪ್ಪ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿದಾಗೆಲ್ಲ ಅಪ್ಪ ನೆನಪಾಗತ್ತೆ ನನಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳೋದು ಮತ್ತೆ, ಅದೇನಂದ್ರೆ ಸಬ್ಯಾಟಿಕಲ್ ಅಲ್ಲಿ ಮೀ ಅಂಡ್ ಮೈ ಫ್ರೆಂಡ್ ಸ್ಟೇಡ್ ವಿತ್ ಫ್ಯಾಮಿಲಿ ಕಂಪ್ಲಿಕೊಪ್ಪ ಅಂತ ಒಂದು ಹಳ್ಳಿ. ಅಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಒಂದು 15 ದಿವಸ ಇದ್ವಿ. ಸೊ ವಿ ಸ್ಟೇಡ್ ವಿತ್ ಅ ಫ್ಯಾಮಿಲಿ. ಅಪ್ಪ ಅಲ್ಲೇ ಕೆಲಸ ಮಾಡಿದ್ರು. ಸೊ ದ್ಯಾಟ್ ಟೈಮ್ ಐ ರಿಯಲೈಸ್ಡ್ ಅವರು ಎಷ್ಟು ಅಪ್ಪನಿಗೆ ರೆಸ್ಪೆಕ್ಟ್ ಮಾಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ, ಅಪ್ಪನ ವರ್ಕ್ ವ್ಯಾಲ್ಯೂ ಏನು, ಅಲ್ಲಿ ಆ ಹಳ್ಳಿಗಳಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಪ್ಪನ ಕೆಲಸ ಅನ್ನೋದು ತುಂಬಾ ನೋಡಿದೆ, ನಾನು ಹತ್ರದಿಂದ ನೋಡಿದೆ. ಸೊ ಅವಾಗ ಇನ್ನೂ ನನಗೆ ಅಪ್ಪನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಆಮೇಲೆ ಕಾಂಗ್ರ್ಯಾಚುಲೇಷನ್ಸ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗೆ. ಯು ಡಿಸರ್ವ್ ಇಟ್ ಆ್ಯಂಡ್ ವಿ ಲವ್ ಯು ಅ ಲಾಟ್ ಅಪ್ಪ. ನಮಸ್ತೆ. ನಾನು ಅತ್ಯಂತ ಭಾಗ್ಯಶಾಲಿ ಅಂತ ಹೇಳ್ಬೋದು. ಕಾರಣ ಅಂತಂದ್ರೆ ನಿಮ್ಮ ಜೊತೆ ಇದನ್ನ ಗ್ರಾಮ್ಯ ವಿಕಾಸದ ಕೆಲಸ ಕಲೀಲಿಕ್ಕಿದ್ದೀನಿ. ಒಂದು 2-3 ವರ್ಷದ ಹಿಂದೆ ದೇವ್ರ ಹತ್ರ ಹೋಗಿ ಕೇಳ್ಕೊತಿದ್ದೆ, ನನಗೊಬ್ಬರು ಒಳ್ಳೆ ಗುರುಗಳು ಸಿಗಲಿ ಅಂತೇಳಿ. ಬಹುಶಃ ದೇವ್ರ ಕೃಪೆಯಲ್ಲಿದ್ದೇ ನೀವು ನನಗೆ ಸಿಕ್ಕಿರಿ. ನಿಮ್ಮ ಕಡೆಯಿಂದ ನಾವು ಕಲಿಬೇಕಾಗಿದ್ದು ಭಾಳ ಅದ. ನಾ ಅಷ್ಟೆಲ್ಲ ಬಹುಶಃ ಇಡೀ ಸಮಾಜ ಕಲಿಬೇಕಾಗಿದ್ದು ಭಾಳ ಅದ. ಕಳೆದ 1 ವರ್ಷದಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕಿದ್ದೀನಿ. ಸಣ್ಣ ಸಣ್ಣ ವಿಷಯಗಳು ನಾನು ನಿಮ್ಮ ಕಡೆಯಿಂದ ಕಲ್ತೀನಿ. ಈ ಜೀವನ ಹೆಂಗೆ ನಡೆಸಬೇಕು, ಹಳ್ಳಿಯವ್ರ ಸಂಘಟನೆ ಯಾವ ರೀತಿ ಮಾಡಬೇಕು, ಹಳ್ಳಿಯವ್ರನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ನಾವು ಯಾವ ರೀತಿ ನಡ್ಕೋಬೇಕು, ನಾವು ಇನ್ನೂ ನಿಮ್ಮ ಕಡೆಯಿಂದ ಭಾಳ ಕಲಿಯೋದದ. ಬಹುಶಃ ಖರೇನಿನ ಭಾಗ್ಯಶಾಲಿ ಅಂತ ಹೇಳ್ಬೋದು. ಕಾರಣ ಅಂತಂದರೆ ಇಷ್ಟು ಅನುಭವಿ ನಿಮ್ಮ ಜೀವನ ಅದ ಗ್ರಾಮ ವಿಕಾಸದೊಳಗೆ. ಆ ಅನುಭವ ನನಗೆ ಸಿಗ್ಲಿಕ್ಕತ್ತದ. ಈಗ ನಿಮಗೀಗ 69 ವಯಸ್ಸಾಗ್ತದೆ ನಾಳೆ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಆರೋಗ್ಯವಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು. ನಿಮ್ಮಿಂದ ಈ ಸಮಾಜ ಕಲಿಬೇಕಾಗಿದ್ದ ಭಾಳ ಅದ. ನೀವು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ಬಹುಶಃ ಈ ಸಮಾಜದೊಳಗೆ ಎಲ್ಲರೂ ನಿಮ್ಮಂಗಾದ್ರೆ ಈ ಸಮಾಜ ಭಾಳ ಜಲ್ದಿ ಸುಧಾರಿಸ್ಬಿಡ್ತದ ಅಂತ ನಂಗೆ ಭಾಳ ಸರ್ತಿ ಅನ್ನಿಸ್ತದೆ. ನೀವು ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮಿಂದ ನಾವು ಕಲಿಯೋದು ಭಾಳ ಅದ. ನಮ್ಗೆ ಹೆಚ್ಚೆಚ್ಚು ಕಲಿಸ್ಕೊಡ್ರಿ. ಒಂದು ನಾನು ಭಾಳ ವಿಶ್ವಾಸದಿಂದ ಹೇಳ್ಬೋದು, ಈ ಜೀವನ ನಾನು ಪೂರ್ತಿ ಈ ಪವಿತ್ರ ಕೆಲಸದ ಸಲುವಾಗಿ ಮುಡಿಪಾಗಿಡ್ತೀನಿ. ನೀವು ಯಾವ ಹಾದಿಯೊಳಗೆ ನಡಿಲಿಗತ್ತೀರಿ ಅದೇ ಹಾದಿಯೊಳಗೆ ನಾನು ನಡೆಯುವಂಥ ಪ್ರಯತ್ನ ಅಷ್ಟೇ. ನಾನು ನನ್ನ ಶಕ್ತಿ ಮೀರಿ ಈ ಕೆಲಸ ಮಾಡ್ತೀನಿ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಳೆ ನಮಗೆಲ್ಲರಿಗೂ ಒಂದು ಆನಂದದ ದಿನ. ನಮಸ್ತೆ. Hi Appa, wish you a very, very, very happy birthday. I wish you all the success in the world, Appa, and you're really such a wonderful person. The work you do and the way you live your life, it's really inspiring us each and every day. And congratulations once again for your recent award, Karnataka Sahitya Academy Award. And I feel so happy and I feel so fortunate that I was part of that moment. And once again, happy birthday, Appa. Thank you so much for being a wonderful father-in-law. And I love you a lot, Appa. Thank you. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಭಟ್ರ ಹೆಸರನ್ನು ನಾನು ಮೊದಲನೇ ಬಾರಿಗೆ ಕೇಳಿದ್ದು ನಾನು ಕಾಲೇಜಲ್ಲಿ ಇದ್ದಾಗ. ನಾನು ಹುಬ್ಬಳ್ಳಿಯಲ್ಲಿ ಕಾಲೇಜ್ ಓದ್ತಾ ಇದ್ದೆ. ನನ್ನ ಸ್ನೇಹಿತರು ಕೆಲವರು
ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಅದರಲ್ಲಿ ಒಬ್ಬ, ಅವನ ಹೆಸರು ನಾಗೇಂದ್ರ ಮಾಳಿ. ಅವನು ನೀವು ಒಬ್ಬರಿಗೆ ಭೇಟಿಯಾಗಬೇಕು. ಅವರು ಒಂದು ಸಾದಾ ಹಳ್ಳಿಯನ್ನು ತಗೊಂಡು ಅದನ್ನು ನಂದನವನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದ. ಆಮೇಲೆ ನನ್ನ ಕುಟುಂಬದ ಸ್ನೇಹಿತರು ಒಬ್ಬರು ಸುಶೀಲಾ ಕಾಮತ್ ಅಂತ ಬೈಫ್ ಸಂಸ್ಥೆಗೆ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಭೇಟಿ ಆದಾಗಲೆಲ್ಲ ಅವರು ಭಟ್ರ ಜೊತೆ ಒಡನಾಡಿದ್ದನ್ನು, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದನ್ನು ಹೇಳ್ತಾಯಿದ್ರು. ಆದರೆ ನನಗೆ ಅವರ ಮುಖಪರಿಚಯ ಆಗಿದ್ದು ನಾನು ಧಾರವಾಡದಲ್ಲಿ ಅವ್ರನ್ನ ಭೇಟಿ ಆದಾಗ. ಮೊದಲು ನಾನು ಒಂದೆರಡು ಸಲ ಫೋನ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಾನು ನನ್ನ ಹೆಂಡ್ತಿವಿನ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ, ಆಮೇಲೆ ನನಗೆ ಅವ್ರ ಜೊತೆ ಸುಮಾರು ಸಮಯ ಕಳೆದ ಮೇಲೆ ಅನಿಸಿದ್ದು, ನಮ್ಮ ಹಿರಿಯರು ಗಾದೆ ಮಾತುಗಳನ್ನು ಸುಮ್ಮನೆ ತಮಾಷೆಯಾಗಿ ಮಾಡಿಲ್ಲ. ಪ್ರತಿಯೊಂದು ಗಾದೆ ಮಾತಿನ ಹಿಂದೆ ಭಾಳ ದೊಡ್ಡ ಅರ್ಥ ಇರ್ತದೆ. ಅದರಲ್ಲಿ ಒಂದು ಗಾದೆ ಮಾತು ಯಾವುದಪ್ಪ ಅಂದರೆ, ತುಂಬಿದ ಕೊಡ ತುಳುಕೋದಿಲ್ಲ. ಪ್ರಕಾಶ್ ಭಟ್ರು ತಾವು ಮಾಡಿದ ಕೆಲಸದ ಬಗ್ಗೆ ಅತ್ಯಂತ ನಿರ್ಲಿಪ್ತವಾಗಿ ಯಾರೋ ಬೇರೆಯವರು ಮಾಡಿದ್ದನ್ನು ವಿವರಿಸುವಾಗ ಹೆಂಗೆ ವಿವರಿಸಬೇಕೋ ಹಂಗೆ ವಿವರಿಸ್ತಾರೆ. ಕ್ರೆಡಿಟ್ ತಗೊಳ್ಳುವ ಪ್ರಯತ್ನ ಅವ್ರು ಮಾಡೋದಿಲ್ಲ. ನಾವು ಜರ್ನಲಿಸಮಲ್ಲಿ ಒಂದು ಮಾತು ಹೇಳ್ತಾ ಇರ್ತೇವೆ, ಜರ್ನಲಿಸಮಲ್ಲಿ ಅಫ್ತಾಲ್ಮಾಲಜಿಸ್ಟ್ಗಳು ಭಾಳ, ಅಂದರೆ ಐ ಎಕ್ಸ್ಪರ್ಟ್ಗಳು. ಅಂದರೆ ನಾನು ಮಾಡಿದ್ದು, ನಾನು ಹಿಂಗೆ ಮಾಡಿದೆ. ಅದಕ್ಕಿಂತ ಜಾಸ್ತಿ ಅಫ್ತಾಲ್ಮಾಲಜಿಸ್ಟ್ಗಳು ನನ್ನ ಪ್ರಕಾರ ಇರೋದು ಈ ಸಾಮಾಜಿಕ ಕೆಲಸ ಮಾಡೋರಲ್ಲಿ. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತಲೂ ಭಾಳ ಹೇಳ್ತಾರೆ. ಆ ಟ್ರೆಂಡ್ ಆಧುನಿಕ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ಗಳೆಲ್ಲ ಬಂದ ಮೇಲೆ ಕಡಿಮೆ ಆಗಿಲ್ಲ ಹೊರತು ಜಾಸ್ತಿ ಆಗಿದೆ. ಕಳೆದ ವರ್ಷ ಶುರುವಾಗಿರೋ ಒಂದು NGOವನ್ನು ಅಥವಾ ಒಂದು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮನ್ನು ನಡೆಸೋರ ವೆಬ್ಸೈಟ್ಗಳನ್ನು ನೀವು ನೋಡಿದರೆ, ಅವರು ನೂರಾರು ಶತಮಾನಗಳ ಅಷ್ಟು ಕೆಲಸ ಮಾಡಿದ್ದಾರೆ ಅಂತ ಅನಿಸುವಂಥ ತಮ್ಮನ್ನು ತಾವು ಬರ್ಕೊಂಡಿರ್ತಾರೆ. ಈಗೀಗ ನಮ್ಮ ಕೆಲವು ಪತ್ರಕರ್ತರು ಆ ಥರ ಪ್ರೊಫೈಲ್ಗಳನ್ನು ಬರೆದು ಕೊಡೋದನ್ನೇ ಕೆಲಸ ಮಾಡಿಕೊಂಡಾರೆ. ಅವರು ತುಂಬ ವರ್ಣರಂಜಿತ ಭಾಷೆಯಲ್ಲಿ ಕೆಲವ್ರನ್ನ ಹೊಗಳಿ ಅದೇ ಅಳತೆಯಲ್ಲಿ ಬೇರೆಯವ್ರನ್ನ ತೆಗಳಿ ಬರೆದು ಕೊಡ್ತಾರೆ. ಅದನ್ನು ಅವರು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಇನ್ನು ಮಾತಾಡುವಾಗ ಸಹಿತ ಇಲ್ಲ ನಾನು ಮಾಡಿದೆ ಅಂತ ಭಾಳ ಜನ ಹೇಳ್ತಿರ್ತಾರೆ. ಪ್ರಕಾಶ್ ಭಟ್ರು ಇಂತಹ ಜನರಿಂದ ಬಹಳ ದೂರ ಇರೋರು ಮತ್ತು ಈ ತತ್ವಕ್ಕೆ ಅಪವಾದ ಆಗಿರೋರು. ನಾವಾಗೇ ಕೆದಕಿ ಕೇಳಿದಾಗ ಎಲ್ಲ ಅದೇನೋ ಎಲ್ಲರೂ ಸೇರಿ ಮಾಡಿದ್ವಿ, ಸ್ವಲ್ಪ ಹಿಂಗಾಯ್ತು ಹಂಗಾಯ್ತು ಅಂತ ಮಾತಾಡ್ತಾರೆ ಹೊರತು ತಾವು ಮಾಡಿದ ಕೆಲಸದ ಅಗಾಧತೆಯನ್ನು ಬೇರೆಯವ್ರ ಮನಸ್ಸಿನಲ್ಲಿ ಮೂಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ತಮ್ಮ ಬೆನ್ನ ಮೇಲೆ ಬೇರೆಯವ್ರು ಚಪ್ಪರಿಸ್ಬೇಕಂತ ನಿರೀಕ್ಷೆ ಮಾಡೋದಿಲ್ಲ. ಇದು ಒಂದು. ಎರಡನೇದು, ಅವರು ಮೊನ್ನೆ ಅಕಾಡೆಮಿ ಪ್ರಶಸ್ತಿ ಬಂದಾಗಿಂದ ಎಲ್ಲರಿಗೂ ಅದು ಗೊತ್ತಾಗಿದೆ. ಬಟ್ ಅದರ್ವೈಸ್ ಆಲ್ಸೋ ಅವರು ಬಹಳ ಒಳ್ಳೆ ಸಾಹಿತಿಗಳು. ಅವರಿಗೆ ತುಂಬ ಓದುವ ಆಸಕ್ತಿ ಇದೆ. ಓದಬಲ್ಲವನೇ ಬರೆಯಬಲ್ಲವನಾಗ್ತಾನೆ ಅಂತ ನಂಬಿಕೊಂಡವನು ನಾನು. ಅವರು ಬೇರೆ ರೀತಿ ಪರಿಸರದ ಬಗ್ಗೆ, ಕಲೆ ಬಗ್ಗೆ, ಸಂಗೀತದ ಬಗ್ಗೆ, ಯಕ್ಷಗಾನದ ಬಗ್ಗೆ ವಿಶೇಷ ಜ್ಞಾನ, ಆಸಕ್ತಿ ಮತ್ತು ಕಲಾ ಕೌಶಲ್ಯ ಉಳ್ಳವರು. ಆದರೆ ನನಗೆ ಇದೆಲ್ಲಕ್ಕಿಂತ ಅವರಲ್ಲಿ ನನಗೆ ಬಹಳ ಇಷ್ಟ ಆಗೋದು, ಅವರು ನನಗೆ ಸ್ಫೂರ್ತಿ ಕೊಡೋದು ಅವರು ಯಾವ ವಿಷಯಕ್ಕೆ ಅಂದರೆ ಅವರ ಜೀವನ ಪ್ರೇಮದ ಸಲುವಾಗಿ. ಅವರು ಅತ್ಯಂತ ಸಣ್ಣ, ಸಾಮಾನ್ಯ, ಸಾಧಾರಣ ಅನ್ನಿಸೋ ವಿಷಯಗಳನ್ನು ಸಹಿತ ಭಯಂಕರ ಆಸಕ್ತಿಯಿಂದ ಗಮನಿಸಿರ್ತಾರೆ. ಅದರ ಬಗ್ಗೆ ತಿಳ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆಮೇಲೆ ಜಗತ್ತಿಗೆ ಹೊರತಾದ
ಸ್ವತಂತ್ರ ಅಭಿಪ್ರಾಯವನ್ನು ರೂಪಿಸ್ಕೊಳ್ತಾರೆ ಮತ್ತು ಅದನ್ನು ತಾರ್ಕಿಕವಾಗಿ ಕಾಣಬಾರದೇ ಆದರೆ ಬದಲು ಮಾಡ್ತಾರೆ. ಇದನ್ನು ನಾನು ಅವರಲ್ಲಿ ಕಂಡೇನೆ. ಮತ್ತು ತೀವ್ರವಾಗಿ ಜೀವನವನ್ನು ನಾವು ಜೀವಿಸಬೇಕು, ಅದನ್ನು ಪ್ರೀತಿಸಬೇಕು, ಜಗತ್ತಿರೋದೇ ಹಿಂಗೆ ಅಂತ ಇದ್ದಾರೆ. ನನ್ನ ಪ್ರಕಾರ ಈ ಮನೋಭಾವನೆ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕಾರಣ. ಇಲ್ಲಾಂದ್ರೆ ನೀವು ನೋಡ್ರಿ, ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ಅಂದರೆ ಸಾಮಾಜಿಕ ಕೆಲಸ ಮಾಡೋ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಎಲ್ಲ ಸರಿ ಇತ್ತು, ಏನೂ ಸರಿ ಇಲ್ಲ, ಎಲ್ಲ ಹಾಳಾಗೋಗಿದೆ ಅಂತ ಹೇಳೋರಾಗಲಿ, ಅಥವಾ ಜಗತ್ತಿನ ಕುಸಿದು ಹೋಗುತ್ತಿರೋ ಮೌಲ್ಯಗಳ ಬಗ್ಗೆ ಬೇಸರ ಮಾಡಿಕೊಂಡು ಒಂಥರ ವಿಡ್ರಾನ್ ಆಗಿ ಅದ್ರ ಬಗ್ಗೆ ಕೆಟ್ಟ ಅನ್ಸ್ಕೊಂಡು ಅದರಿಂದ ಆರೋಗ್ಯ ಹಾಳು ಮಾಡಿಕೊಂಡು ಅವರನ್ನು, ಅದರಲ್ಲಿ ಅನೇಕರು ಸಜ್ಜನರು ಅಂಥವ್ರನ್ನು ನಾನು ನೋಡಿದ್ದೇನೆ. ಅವರೆಲ್ಲರಿಂದ ದೂರವಾಗಿ ವಿಭಿನ್ನವಾಗಿ ಯೋಚಿಸುವ ಮತ್ತು ಒಂದು ಹಳೆಯ ಪದಪುಂಜವನ್ನು ಬಳಸಬೇಕಂದ್ರೆ ಹೊಸ ತಲೆಮಾರನ್ನು ತನ್ನ ಕೆಲಸದಿಂದ ಮುಂದುವರಿಸುವ ಮತ್ತು ಅವರಿಗೊಂಥರ ಧೈರ್ಯ ಕೊಡುವ ಸ್ಥಾನದಲ್ಲಿ ಪ್ರಕಾಶ್ ಭಟ್ರು ಇದ್ದಾರೆ. ಅವರಿಗೆ ಅವರ ಜನ್ಮದಿನದ ಶುಭಾಶಯಗಳು. ಈ ಕಾರ್ಯಕ್ರಮ ಆಯೋಜಿಸುತ್ತಿರುವ ಅವರ ಕುಟುಂಬದವರಿಗೆ ಅಭಿನಂದನೆ. ನಮಸ್ಕಾರ. ಆತ್ಮೀಯ ಪ್ರಕಾಶ್ ಭಟ್ಟ, ನಿನಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿರುವ ತಿಳಿದು ಬಹಳ ಸಂತೋಷವಾಯಿತು. ಅದಕ್ಕಾಗಿ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಈ ಮೊದಲು ನಿನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆ ಸಮಾರಂಭದಲ್ಲಿ ಭಾಗಿಯಾದದ್ದು ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ನಿನ್ನ ಸ್ನೇಹಕ್ಕೆ 50 ವರ್ಷ ತುಂಬಿದೆ. ಈ 50 ವರ್ಷದಲ್ಲಿ ನಾವು ಅನುಭವಿಸಿದ ನೋವು, ನಲಿವು, ಕಷ್ಟ, ಸುಖ ಎಲ್ಲವನ್ನು ಕಂಡಿದ್ದೇವೆ. ಮಾಲಿಕಪುರದಲ್ಲಿ ನಾನು ನೀನು ಕಿಟ್ಟಿಯ ಜೊತೆಗೆ ಕಳೆದ ದಿನಗಳು ಅವಿಸ್ಮರಣೀಯ. ಈಗ ಕಿಟ್ಟಿ ನಮ್ಮ ಜೊತೆಗಿಲ್ಲ, ಆದರೂ ಅವನ ನೆನಪು ನಮಗೆ ಯಾವಾಗಲೂ ಕಾಡುತ್ತದೆ. ಬಾಲಣ್ಣನ ಮಗಳ ಮದುವೆಗೆ ಧಾರವಾಡಕ್ಕೆ ಬಂದಾಗ ಹಾಗೂ ನೀನು ಗ್ರಾಮೀಣಾಭಿವೃದ್ಧಿ ಕೆಲಸ ಮಾಡಿದ ಕಲಘಟಗಿ ತಾಲೂಕಿನ ಸುರಶೆಟ್ಟಿಕೊಪ್ಪ ಮತ್ತು ಕಂಪ್ಲಿಕೊಪ್ಪ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುತ್ತಾಡಿದಾಗ ಆದ ಅನುಭವ ಮತ್ತು ನಿನ್ನ ಬಗ್ಗೆ ಮೂಡಿದ ಒಂದು ಭಾವನೆ ಅಚ್ಚಳಿಯದೆ ಹಸಿರಾಗಿ ಮನಸ್ಸಿನಲ್ಲಿ ಉಳಿದಿದೆ. ನಿನ್ನ ಹಳ್ಳಿಗಳ ಕಷ್ಟ ಸುಖ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನನಗೆ ಬರಲು ಸಾಧ್ಯವಾಗಲಿಲ್ಲ. ಕಾರಣ, ಆ ದಿನಗಳಲ್ಲಿ ನಾನು ಜರ್ಮನಿಗೆ ತೆರಳಿದ್ದೆ. ನಿನಗೆ ನಿನ್ನ ಯಶಸ್ಸಿಗೆ ಎಲ್ಲ ರೀತಿಯಿಂದ ಸಹಕಾರ ನೀಡುತ್ತಿರುವ ಸುನಂದಾ ಅವರಿಗೂ ನಿನಗೂ ದೇವರು ಆಯುರ, ಐಶ್ವರ್ಯ ಮತ್ತು ಯಶಸ್ಸು ಕೂಡ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಆಲ್ ದ ಬೆಸ್ಟ್ ಇನ್ ಯುವರ್ ಎಂಡೆವರ್ಸ್. ಹಲೋ ಪ್ರಕಾಶ್, ನಾವೆಲ್ಲ ಒಟ್ಟಿಗೆ ಬೈಫ್ ಸೇರಿದ್ವಿ. ನೀನು ಅಲ್ಲೇ ಮುಂದುವರೆದೆ. ನೀನು ಸೂರಶೆಟ್ಟಿಕೊಪ್ಪ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೈಗೊಂಡಂಥ ಸುಸ್ಥಿರ ಕೃಷಿಯ ಕೆಲಸಗಳು ಬಹಳ ಯಶಸ್ಸನ್ನು ಗಳಿಸಿದವು. ರೈತರ ಬದುಕಿನಲ್ಲಿ ಅವು ಆತ್ಮವಿಶ್ವಾಸವನ್ನು ಹೆಚ್ಚಿದವು. ಒಂದು ಮಾತಿನಲ್ಲಿ ಅವ್ರು ಹೇಳಿದರು, ಇನ್ನು ಮುಂದೆ ನಾವು ಯಾವುದೇ ಬರಗಾಲಕ್ಕೆ ಅಂಜೋದಿಲ್ಲ ಅಂತ. ಈ ನಿನ್ನ ಸಾಧನೆಯನ್ನು ಗಮನಿಸಿದ ರಾಜ್ಯ ಸರ್ಕಾರ ನಿನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಈ ಅನುಭವಗಳನ್ನು ಕಟ್ಟಿಕೊಟ್ಟಂಥ ನಿನ್ನ ಪುಸ್ತಕ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ. ಈ ಪುಸ್ತಕ ಈ ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನ ಆಗಿರೋದು ಬಹಳ ಸಂತೋಷದ ಸಂಗತಿ. ನಾನು ನಿನ್ನ ಗೆಳೆಯ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಿದೆ. ಇದೇ ರೀತಿ ನಿನ್ನ ಅನುಭವ ಆಧಾರಿತ ಕೃತಿಗಳು ಹೆಚ್ಚು ಹೆಚ್ಚು ಬರಲಿ, ಅವು ಕೂಡ ಜನಮನ್ನಣೆಯನ್ನು ಗಳಿಸಲಿ ಅಂತ ಹಾರೈಸ್ತೇನೆ. ಇವತ್ತು ನಿನ್ನ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸದಾ ಸುಖ, ಸಂತೋಷ, ನೆಮ್ಮದಿಯ ಆರೋಗ್ಯಪೂರ್ಣ ಜೀವನ ನಿನ್ನದಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ ಪ್ರಕಾಶಣ್ಣ. Wish you a very happy birthday. It's been so wonderful to be able to count you as amongst one of my best friends. It was wonderful to have spent those few days with you and Sanandaji just 2 weeks ago at your home. And it was marvelous to see all the accomplishments you have been
achieving through the years, the book you have written, the work you continue to do, making a huge difference in the field with our rural communities and motivating our teams as we go along. I must say, when we were together in the CEC project, visiting Karnataka was one of the highlights of everything I look forward to do. And in that was you, of course, spending time with you even then, getting to see the rural landscape through your eyes, understanding how you thought about it, and learning so much from you and your team. That made my day back then in those days. All the new innovations and things that we were able to achieve in the CC project, like I shared with you 2 weeks ago, a lot of that had to do with you, Prakashanna, and your team, the various innovative ideas and thoughts. And then we gelled that together with all the other thinking and thoughts coming from the other teams and were able to develop such an innovative and very effective project. So I thank you very much for being there with me in this journey, and all the awards you've got with this recent one as well, the Sahitya Academy Award, you very well have deserved. And I really look forward to being able to read the book you've written. Moment is available in a language I can understand. So, Prakashanna, you have a great birthday, a great year in life ahead, and I look forward to continue to counting you and Sunandaji among some of my very closest friends and continue to learn from you. So thank you very much. Enjoy yourself. Namaskara. Bye-bye. ನಮಸ್ಕಾರ, ನನ್ನ ಹೆಸರು ಸುರೇಶ್ ಕಟ್ನಟ್ಟಿ ಅಂತ. ಇವತ್ತು ಡಾಕ್ಟರ್ ಪ್ರಕಾಶ್ ಭಟ್ ಸರ್ ಬರ್ತ್ಡೇ ಇದೆ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಜೊತೆ ಕೆಲಸ ಮಾಡಿದ್ದ 2 ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. 1995ರಿಂದ ಇಲ್ಲಿವರೆಗೆ 30 ವರ್ಷಗಳಿಂದ ಅವ್ರ ಸಂಪರ್ಕದಲ್ಲಿದ್ದೀನಿ. ಅವ್ರ ಜೊತೆ ಕೆಲಸ ಮಾಡುವಾಗ ಯಾವ ರೀತಿ ಅನುಭವ ಇತ್ತು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರೊಬ್ಬರು ವೆರಿ ಗುಡ್ ಮೆಂಟರು, ಗೈಡು, ಫಿಲಾಸಫರು, ಆಮೇಲೆ ರೈಟರು. ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಒಂದು TTS ಅಂತ ಒಂದು ಯೋಜನೆ ಇತ್ತು. ಅದರಲ್ಲಿ ಅವರು ರಾಜ್ಯ ಸಂಯೋಜಕರಾಗಿ ಕೆಲಸ ಮಾಡಿದರು. ಅವ್ರ ಜೊತೆ ನಾವೆಲ್ಲ ಟೀಮ್ ಮೆಂಬರ್ಸ್ ಆಗಿ ವರ್ಕ್ ಮಾಡಿದ್ವಿ. ಅಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತೇಳಿ ಪ್ಲ್ಯಾನಿಂಗ್ ಮಾಡೋದು, ಅದರ ಜೊತೆಗೆ ಎಕ್ಸಿಕ್ಯೂಷನ್ ಮಾಡೋದನ್ನು ಯಾವ ರೀತಿ ಮಾಡೋದನ್ನು ಕಲಿಸಿಕೊಟ್ರು. ಜೊತೆಗೆ ಜನರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮಗಳನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕಂತ ತೋರಿಸಿಕೊಟ್ರು. ಜನರನ್ನು ಮೋಟಿವೇಟ್ ಮಾಡೋದಾಗಲಿ, ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ವರ್ಕ್ ಮಾಡೋದನ್ನು ಭಾಳಷ್ಟು ಅವರಿಂದ ಕಲ್ತೀವಿ. ಜೊತೆಗೆ ಮೀಟಿಂಗ್ಸ್ ಮಾಡಬೇಕಾದ್ರೆ ಯಾವ ರೀತಿ ಮೀಟಿಂಗ್ಸ್ಗಳನ್ನು ಮಾಡಬೇಕು, ಯಾವ ರೀತಿ ಮಾನಿಟರಿಂಗ್ ಮಾಡಬೇಕು, ಇವುಗಳನ್ನು ಕೂಲಂಕುಷವಾಗಿ ಅವರಲ್ಲಿ ಒಂದೊಂದು ಶಬ್ದಗಳನ್ನು, ಒಂದೊಂದು ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಿವಿ. ಅದು ನಮಗೆ ಹೊರಗಡೆ ಬಂದ ಮೇಲೆ ಭಾಳ ಹೆಲ್ಪ್ ಆಯಿತು. ನಮಗೆ ಏನೇ ಪ್ರೋಗ್ರಾಮ್ಸ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು, ಮೀಟಿಂಗ್ಸ್ ಹೆಂಗೆ ಮಾಡಬೇಕು, ಹೆಂಗೆ ವರ್ಕ್ ಸ್ಟಾಕ್ ತೊಗೋಬೇಕು. ಒಟ್ಟಾರೆಯಾಗಿ ಅವರೊಬ್ಬ ವಿಷನರೀಸು, ವೆರಿ ಗುಡ್ ಲೀಡ್ರು. ಅವ್ರ ಲೀಡರ್ಶಿಪ್ದಲ್ಲಿ ನಾವೆಲ್ಲ ವರ್ಕ್ ಮಾಡಿದ್ದು ಭಾಳಷ್ಟು ಅರ್ಥ ಮಾಡ್ಕೊಂಡಿವಿ. ಜೊತೆಗೆ ಇನ್ನು ಮುಂದೆ ಆದರೂ ನಮ್ಮಂಥ ಬಹಳಷ್ಟು ಮಂದಿಗೆ ಅವರು ಮಾರ್ಗದರ್ಶನ ಮಾಡಲಿ, 100 ವರ್ಷ ಬಾಳಲಿ ಅಂತೇಳಿ. ಸರ್, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು.